ಯುಕ್ತಿ ಹೇಳ್ರಿ. ಏನು ನೋಡಿ, ದೇವರ ಪೂಜೆ ಮಾಡುವಾಗ ಪುಡಿ ಗಂಧನೆ ಕಲಸಿ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ಬೋದಾಗಿತ್ತಲ್ಲ. ಹಾಗೆ ಹೇಳಲಿಲ್ಲ. ಸಾಣೆಕಲ್ಲಿನಲ್ಲಿ ತಿಕ್ಕಿ ಗಟ್ಟಿ ತೆಗಿ, ಸುಮ್ಮನೆ ನೀರು ತೆಗಿಬೇಡ, ಗಟ್ಟಿದೆ. ಘನೀಭೂತಂ ಗಂಧಂ ಮಿನಿಕ್ಷವೇದ್. ಅಯ್ಯೋ, ಆ ಗಂಧ ಮುದ್ದೆ ತೆಗಿಬೇಕಾದ್ರೆ ರಟ್ಟೆ ಎಲ್ಲ ಸೋತೋಗ್ತದೆ, ಪರವಾಗಿಲ್ಲ ತೆಗಿ ಅಂತಾನೆ ದೇವು. ಯಾಕೆ ಗೊತ್ತಾ, ಆ ಗಂಧ ತೆಗಿತೀರಲ್ವ, ನಾನು ಅವರಿಗೆ ಹೇಳಿದೆ, ಹೀಗೆ ಒಂದು ಸುತ್ತುತ್ತೀರಲ್ಲ ಆ ಸಾಣೆಕಲ್ಲಿನಲ್ಲಿ, ಒಂದು ಸುತ್ತಿದರೆ ಇಡೀ ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ ಅಂತ. ಹಾಗಾದ್ರೆ ನೀವು ಒಂದು ಗಂಧ ದೇವರ ಪೂಜೆಗೆ ತೆಗಿತೀರಲ್ಲ, ಎಷ್ಟು ಸುತ್ತುತ್ತೀರ ಅಷ್ಟು ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ. ಆ ಅನುಸಂಧಾನ ಗಂಧ ತೆಗೆಯುವಾಗೆಲ್ಲ ಇರಬೇಕಂತೆ. ಆ ಅನುಸಂಧಾನದಿಂದ ನೀವೇನಾದರೂ ಗಂಧ ತೆಗೆದರೆ ಆ ಗಂಧವನ್ನು ದೇವರು ಹೆಂಗೆ ಸ್ವೀಕಾರ ಮಾಡ್ತಾನಂತ ಗೊತ್ತಾ? ನೋಡಿ, ನೀವು ಗಂಧವನ್ನು ತೆಗೆದು ದೇವರ ಮೇಲೆ ಇಡ್ತೀರಲ್ಲ, ಅದಕ್ಕೆ ಏನು ಫಲ ಇದೆ ಗೊತ್ತಾ? ಕುಬ್ಜಾ ಗಂಧಾನುಲಿಪ್ತಾಂಗೋ ಮಾಯಿ ಪರಮ ಪುರುಷ. ಕುಬ್ಜೆಗೆ ಮಾಡಿದ ಅನುಗ್ರಹ ನಮ್ಗೆ ಮಾಡ್ತಾನಂತೆ. ಕುಬ್ಜೆಗೆ ಏನು, 3 ವಕ್ರವಾಗಿತ್ತಂತೆ, ತ್ರಿವಕ್ರೆ. ಅವಳನ್ನು ಸವಕ್ರೆಯನ್ನಾಗಿ ಮಾಡಿದ್ದಂತೆ, ವಕ್ರ ರಹಿತಳನ್ನಾಗಿ ಮಾಡಿಬಿಟ್ರಂತೆ. ನಮಗೂ 3 ವಕ್ರೆ. ಏನ್ರಿ ನಾವೇನ್ರಿ ಸೀದಾ ಇದ್ದೀವಲ್ಲ? ಇಲ್ಲ. ಯಾವುದು ಹೇಳಿ? 3 ನಮ್ಮಲ್ಲಿ ಇರಬೇಕು. ಮಾತು, ಮನಸ, ವಾಚ, ಕಾಯ. ಕಾಯ ಇದ್ದಂಗೆ ಮಾತಿಲ್ಲ, ಮಾತಿದ್ದಂಗೆ ಮನಸ್ಸಿಲ್ಲ. ಮನಸ್ಸು ಒಂಥರ, ಮಾತೇ ಒಂಥರ, ಕಾಯದಲ್ಲಿ ಇರೋದೇ ಒಂಥರ. ಈ 3 ಒಂದಾಗಬೇಕಾದ್ರೆ ಈ 3 ವಕ್ರವಾಗಿದೆ ನಮ್ದು. ಇದು 3 ಸೀದಾದರೆ ಮಾತ್ರ ನಾವು ಮನುಷ್ಯರು. ಮನಸ, ವಾಚ, ಕಾಯ ಸೀದಾ ಇರಬೇಕು. ಅದು ಯಾವಾಗ ಬರುತ್ತೆ? ದೇವರ ಸಾಲಿಗ್ರಾಮದ ಮೇಲೆ ಇಡೀ ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ ಅನ್ನುವ ಅನುಸಂಧಾನದಿಂದ ಗಂಧ ತೆಗೆದು ಸಾಲಿಗ್ರಾಮದ ಮೇಲೆ ಇಟ್ಟರೆ ಈ ಪುಣ್ಯ ಬರುತ್ತೆ. ಎಂತಹ ದೊಡ್ಡ ಅನುಸಂಧಾನ! ಅಷ್ಟು ಅನ್ನೋದಕ್ಕೆ ಅವ್ರ ಮನೆಯವರು ಜಗಳ. ಏನ್ರಿ, ಎಲ್ಲ ನಮ್ಮ ಗಂಡನಿಗೆ ಅನುಸಂಧಾನ ಹೇಳಿದ್ರೆ ನಮಗೇನು ಅನುಸಂಧಾನ ಇಲ್ವಾ, ನಾವು ಬರೀ ಬೇಯಿಸಿ ಹಾಕ್ಬೇಕಾ? ಬೇಯಿಸಿ ಹಾಕೋದ್ರಲ್ಲೂ ಮಹಾಪುಣ್ಯ ಅಂದೆ. ಯಾವುದು ನೋಡಿ, ಮನೆಯವರಿಗೆ ದೋಸೆ ಹಾಕ್ತಿರಲ್ಲ, ಆ ದೋಸೆ ಹಾಕ್ಬೇಕಾದ್ರೆ ಕಾವಲಿಯಲ್ಲಿ ಒಂದು ಸೌಟು ಹಿಟ್ಟು ಹಾಕಿ ಹಿಂಗೆ 3 ಸುತ್ತಿರಲ್ಲ, 3, 4, 5